श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारम् वंदे जगदं हरिं करोतुमुपकल्याणं हरिहयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो हृदि सर्वदा मध्वाक्यसरणी भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। ಪ್ರಾಣೇಶದಾಸರು ಮಹಾಜ್ಞಾನಿಗಳಾಗಿರುವಂಥವರು, ಜಗನ್ನಾಥದಾಸರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿರುವಂಥವರು ಊರ್ಧ್ವಪುಂಡ್ರದ ಬಗ್ಗೆ ಒಂದು ಅತ್ಯಂತ ಸುಂದರವಾಗಿರುವಂತಹ ಪದ್ಯವನ್ನ ನಮಗೆ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಊರ್ಧ್ವಪುಂಡ್ರ ಮಾಹಾತ್ಮೆ ಅಂತ ಕರೀತಾರೆ. ಇದರ ಜೊತೆಗೆ ನರಸಿಂಹ ಪುರಾಣ, ವರಾಹ ಪುರಾಣ ಇವೆರಡರ ಜೊತೆಗೆ ಆ ರುದ್ರದೇವರು ಮತ್ತು ಪಾರ್ವತೀ ದೇವಿಯ ಸಂವಾದದಲ್ಲಿ ಬಂದಿರುವಂಥದ್ದನ್ನ ಮೂಲ ಶ್ಲೋಕ ಮತ್ತು ಜೊತೆಗೆ ಪ್ರಾಣೇಶದಾಸರ ಪದ್ಯಗಳಿಗೆ ಅನುಗುಣವಾಗಿ ಊರ್ಧ್ವಪುಂಡ್ರ ಧಾರಣೆ, ಗೋಪೀಚಂದನ ಧಾರಣೆಯ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಮಾತು ಹೇಳ್ತಾರೆ. ಗೋಪೀಚಂದನದ ಒಂದು ಮಹಿಮೆಯನ್ನ ಹೇಳಬೇಕಾದ್ರೆ, ಗೋಪೀಚಂದನ ಲಿಪ್ತಾಂಗೋ ಯಂ ಯಂ ಪಶ್ಯತಿ ಚಕ್ಷುಷಾ ತಂ ತಂ ಶುದ್ಧ ವಿಜಾನೀಯಾತ್ ನಾತ್ರ ಕಾರ್ಯ ವಿಚಾರಣ. ಗೋಪೀಚಂದನ ಧಾರಣೆ ಮಾಡಿಕೊಂಡಿರುವಂತಹ ಜ್ಞಾನಿ ಪರಮ ಭಗವದ್ಭಕ್ತ ಏನೇನನ್ನ ನೋಡ್ತಾನೋ ತನ್ನ ಕಣ್ಣಿನಿಂದ ಅವೆಲ್ಲವೂ ಶುದ್ಧವಾಗ್ತಾವಂತೆ. ಇನ್ನು ಹಚ್ಚಿಕೊಂಡವನು ಎಷ್ಟು ಶುದ್ಧ ಆಗ್ಲಿಕ್ಕಿಲ್ಲ. ಗೋಪೀಚಂದನ ಅಂದ್ರೆ ಬೇರೆ ಇನ್ನೇನೂ ಅಲ್ಲ, ಭಗವಂತನ ಭಕ್ತರಾಗಿರುವಂತಹ ಗೋಪಿಕಾ ಸ್ತ್ರೀಯರು ಭಗವಂತನಿಗೆ ಹಚ್ಚಿರುವಂತಹ ಶ್ರೀಗಂಧ. ಆ ಶ್ರೀಗಂಧವೇ ಗೋಪೀಚಂದನವಾಗಿರುವಂಥದ್ದು. ಹಾಗಾಗಿ ನಿತ್ಯದಲ್ಲಿ ಗೋಪೀಚಂದನ ಧಾರಣೆಯನ್ನ ಮಾಡಬೇಕು. ಗೋಪೀಚಂದನ ಧಾರಣೆಯನ್ನ ಮಾಡದೆ ಯಾವ ಕರ್ಮವನ್ನ ಮಾಡಿದ್ರೂ ಅದು ಫಲ ಬರೋದಿಲ್ಲ. ಅದನ್ನ ಶ್ರೀಮದಾಚಾರ್ಯ ಹೇಳಿದ್ದಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ. ಯಜ್ಞೋದಾನಂ ತಪಶ್ಚೈವ ಸ್ವಾಧ್ಯಾಯ ಪಿತೃತರ್ಪಣಂ ವ್ಯರ್ಥಂ ಭವತಿ ತತ್ಸರ್ವಂ ಊರ್ಧ್ವಪುಂಡ್ರಂ ವಿನಾಕೃತಂ. ಇದೇ ಶಬ್ದವನ್ನೇ ಊರ್ಧ್ವಪುಂಡ್ರ ಮಾಹಾತ್ಮ್ಯ ಅಂತ ಪ್ರಾಣೇಶದಾಸರು ಇಟ್ಟಿರುವಂಥದ್ದು. ಯಜ್ಞ ಆಗಿರಬಹುದು, ದಾನ ಆಗಿರಬಹುದು, ತಪಸ್ಸು ಮಾಡೋದಾಗಿರಬಹುದು, ಸ್ವಾಧ್ಯಾಯ ಅಂದ್ರೆ ಅವರವರ ವೇದಕ್ಕೆ ಅನುಗುಣವಾಗಿ, ಋಗ್ವೇದದವರು ಋಗ್ವೇದ, ಯಜುರ್ವೇದದವರು ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಸಚ್ಚಾಸ್ತ್ರಗಳ ಅಧ್ಯಯನ ಮಾಡಬೇಕು. ಅಂದ್ರೆ ಗೋಪೀಚಂದನ ಹಣೆ ಮೇಲೆ ಇರಬೇಕು. ಪಿತೃತರ್ಪಣ, ಆಮೇಲೆ ಇವಿಷ್ಟನ್ನ ಮಾಡೋ ಎಲ್ಲಾ ಸಂದರ್ಭದಲ್ಲೂ ವ್ಯರ್ಥಂ ಭವತಿ ತತ್ಸರ್ವಂ, ವ್ಯರ್ಥವಾಗಿ ಹೋಗ್ತದೆ ಗೋಪೀಚಂದನ ಮುದ್ರಾಧಾರಣೆಯನ್ನ ಮಾಡದೆ. ಹಣೆ ಮೇಲೆ ಯಾವಾಗ್ಲೂ ಗೋಪೀಚಂದನ ಮುದ್ರಾಧಾರಣೆ ಇರಲೇಬೇಕು. ಅಂದ್ರೆ ಮಾತ್ರ ಅದು ಫಲ ಕೊಡುವಂಥದ್ದು, ಇಲ್ಲ ಅಂದ್ರೆ ಫಲ ಕೊಡೋದಿಲ್ಲಪ್ಪ. ವ್ಯಾಖ್ಯಾನದಲ್ಲಂತೂ ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ. ಗೋಪೀಚಂದನ ನಿತ್ಯದಲ್ಲಿ ಧಾರಣೆ ಮಾಡಬೇಕು. ಆಸ್ಫೋಟಯಂತಿ ಪಿತರಃ, ಪಿತೃದೇವತೆಗಳು ನೃತ್ಯ ಮಾಡ್ತಾರಂತೆ, ಕುಣಿತಾರಂತೆ. ಓ, ಒಬ್ನು ವೈಷ್ಣವ ಹುಟ್ಟಿದ್ದಾನಪ್ಪ, ನಿತ್ಯದಲ್ಲಿ ಗೋಪೀಚಂದನ ಮುದ್ರಾಧಾರಣೆ ಮಾಡ್ಕೊಳ್ತಾನೆ, ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಅಂತ ಸಂತೋಷ ಪಡ್ತಾರಂತೆ. ನಮ್ಮಲ್ಲಿ ಒಬ್ಬ ಕುಲದಲ್ಲಿ ಒಬ್ನು ಒಳ್ಳೆ ಸದಾಚಾರ ಮಾಡುವಂತಹ ವ್ಯಕ್ತಿ ಹುಟ್ಟಿದ್ದಾನೆ ಅಂತ ಹೇಳಿ ಸಂತೋಷ ಪಡ್ತಾರೆ. ಹಾಗಾಗಿ ಗೋಪೀಚಂದನ ನಿತ್ಯದಲ್ಲಿ ಧಾರಣೆಯನ್ನ ಮಾಡಬೇಕು. ಜೊತೆಗೆ ಗೋಪೀಚಂದನವನ್ನ ದಾನ ಕೊಡಬೇಕು ಅಂತಾರೆ. ಯೋ ದದಾತಿ, ಶ್ರೀಮದಾಚಾರ್ಯರ ಮಾತಿದು, ಯೋ ದದಾತಿ ದ್ವಿಜಾತಿಭ್ಯ ಚಂದನಂ ಗೋಪಿ ಮರ್ಧಿತಂ. ಗೋಪೀಚಂದನ ಅಂದ್ರೆ ಏನು? ಗೋಪಿಯರು ಭಗವಂತನಿಗೆ ಹಚ್ಚಿರುವಂತಹ ಶ್ರೀಗಂಧ. ಚಂದನಂ ಗೋಪಿ ಮರ್ಧಿತಂ ಅಪಿ ಸರ್ಷಪ ಮಾತ್ರೇಣ, ಅಂದ್ರೆ
ಸಾಸಿವೆ ಕಾಳಷ್ಟು ನೀವು ದಾನ ಮಾಡಿದ್ರು ಸಪ್ತಮಂ ಕುಲಂ ಅಂದ್ರೆ ಅಷ್ಟು ಕುಲದವರು ಅಂದ್ರೆ 7 ಕುಲದವರು ಉದ್ಧಾರ ಆಗ್ತಾರಂತೆ. ಅಷ್ಟು ಅದಕ್ಕೆ ಮಹತ್ವ ಇದೆ. ಗೋಪಿ ಚಂದನ ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮವ ನೆನೆದೆರಡಾರು ಊರ್ಧ್ವ ಪುಂಡ್ರಗಳ ಧರಿಸೆಂದು ವೀರ ವೈಷ್ಣವ ಗುರುವ. ವಾದರಾಜ ಸ್ವಾಮಿಗಳು ಹೇಳಿರುವಂತಹ ಮಾತು ಶ್ರೀಮದಾಚಾರ್ಯರ ಮಾತನ್ನೇ ವಾದರಾಜ ಸ್ವಾಮಿಗಳು ತಮ್ಮ ಪದ್ಯದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಗೋಪೀಚಂದನ ಧಾರಣೆ ಅತ್ಯಂತ ಅವಶ್ಯಕ ಮತ್ತು ಕಡ್ಡಾಯ. ಗೋಪೀಚಂದನ ಧಾರಣೆಯನ್ನ ಪುರುಷರು ಮತ್ತು ಸ್ತ್ರೀಯರು ಇಬ್ಬರೂ ಧಾರಣೆ ಮಾಡಬೇಕು. ಅದಕ್ಕೆ ಆಚಾರ್ಯರ ಮಾತನ್ನ ಅನುಸರಣೆ ಮಾಡಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲೂ ಹೇಳಿದರು. ವಂದನಾದರು ಸರಿಯೇ ಗೋಪೀಚಂದನ ಶ್ರೀ ಮುದ್ರೆಗಳ ನಲ ವಿಂದ ಧರಿಸುತ್ತ ಶ್ರೀ ತುಳಸಿ ಪದ್ಮಾಕ್ಷಿ ಸರಗಳನ್ನು ಕಂದರ ಧರ ಮಧ್ಯದಲ್ಲಿ ಧರಿಸಿ ಮುಕುಂದ ಶ್ರೀ ಭೂರಮಣ ತ್ರಿಜಗದ್ವಂದ್ಯ ಸರ್ವ ಸ್ವಾಮಿ ಮಮ ಕುಲದೈವನೆ ಎನಿಸುವ ಬಳೆವ. ಯಾರು ಈ ರೀತಿಯಾಗಿ ಗೋಪೀಚಂದನ ಧಾರಣೆಯನ್ನು ಮಾಡ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ. ಊರ್ಧ್ವಪುಂಡ್ರ ನಿತ್ಯದಲ್ಲಿ ಧಾರಣೆ ಮಾಡಬೇಕು. ಅದಕ್ಕೆ ಸುಳಾದಿ ಮತ್ತು ಶ್ಲೋಕ ಮೂಲ ಗ್ರಂಥ ನರಸಿಂಹ ಪುರಾಣದಲ್ಲಿ ಬಂದಿರುವಂಥದ್ದು. ಅದನ್ನ ಮೊದಲು ಪದ್ಯವನ್ನ ಓದೋಣ, ಆಮೇಲೆ ಶ್ಲೋಕವನ್ನ ಓದೋಣ, ಆಮೇಲೆ ಅರ್ಥವನ್ನು ತಿಳಿಯೋಣ. ಮೊದಲನೇದಾಗಿ ಹೇಳ್ತಾರೆ, ನರಸಿಂಹ ಪುರಾಣದಲ್ಲಿ ವರಾಹ ಪುರಾಣದಲ್ಲಿ ಬಂದಿರುವಂಥದ್ದು. ಜಗನ್ನಾಥದಾಸರ ಶಿಷ್ಯರಾಗಿರುವಂತಹ ಪ್ರಾಣೇಶದಾಸರು ತಿಳಿಸ್ತಾರೆ. ಗೋಪೀಚಂದನ ಊರ್ಧ್ವ ಪುಂಡ್ರ ಮಾಹತ್ಮೆಯನು ಆಪನಿತು ವರೆವೆ ಕೇಳುವುದು ಸುಜನರು. ಎಲ್ಲರಿಗೂ ಹೇಳಬೇಡ್ರಿ ಅಂತಾರೆ. ಸುಜನರು ಅಂತ ಯಾರಿದ್ದಾರೋ, ಭಗವಂತನ ಭಕ್ತರು, ವೈಷ್ಣವರು ಅಂತ ಯಾರಿದ್ದಾರೋ, ವಿಷ್ಣುವಿನ ಭಕ್ತರು ಅಂತ ಯಾರಿದ್ದಾರೋ ಅವರಿಗೆ ಹೇಳಿ. ಯಾರಿಗೆ ಹೇಳಿದ್ರಿ ಇದನ್ನ? ಮೊದಲು ಕನ್ನಡದಲ್ಲಿ ಪದ್ಯ ಓದೋಣ, ಆಮೇಲೆ ಸಂಸ್ಕೃತಕ್ಕೆ ಹೋಗೋಣ. ಪೂರ್ವದಲ್ಲಿ ಕೈಲಾಸ ಶಿಖರದಲ್ಲಿ ಇಂದ್ರಾದಿ ಗಿರ್ವಾಣ ಸಕಲ ಮುನಿ ಪ್ರಮತರಿಂದ ಪಾರ್ವತೀಶನು ಸೇವೆ ಕೊಡುತ್ತಿರಲು ಜನಕ್ಕೆ ದಯ ಬೀರುವುದಕ್ಕೆ ಗೌರಿ ಪತಿಗಿಂತೆಂದಳು. ಎಲೆ ದೇವ ನಿಮ್ಮಿಂದ ಲೋಕಹಿತವಾದ ಬಲುಧರ್ಮ ಗೌಪ್ಯ ವ್ರತ ಕೇಳುವೆನೀಗ ತಿಳಿಯುವುದು ಊರ್ಧ್ವಪುಂಡ್ರದ ಮಹಿಮೆ ಎನೆ ಮೂಗುಳು ನಗೆಯಿಂದ ಸತಿಗಿ ಎಂದನು. ನೋಡ್ರಿ ಎಷ್ಟು ಸುಂದರವಾಗಿ ಅಚ್ಚ ಕನ್ನಡದಲ್ಲಿ ವ್ಯಾಖ್ಯಾನವೇ ಬೇಕಾಗಿಲ್ಲ, ಅಷ್ಟು ಸರಳವಾಗಿ ಪ್ರಾಣೇಶದಾಸರು ತಿಳಿಸ್ತಾರೆ. ಪಾರ್ವತೀ ದೇವಿ ಇಂದ್ರಾದಿ ಎಲ್ಲ ದೇವತೆಗಳು ಕೂತಿದ್ದಾರೆ. ಎಲ್ಲಿ? ಕೈಲಾಸದಲ್ಲಿ. ಕೂತಂತಹ ಸಂದರ್ಭದಲ್ಲಿ ಎಲ್ಲರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಪಾರ್ವತೀ ದೇವಿ ತನ್ನ ಪತಿಯಾಗಿರುವಂತಹ ರುದ್ರದೇವರಿಗೆ ಹೇಳ್ತಾ ಇದ್ದಾಳೆ. ಗೌಪ್ಯವಾಗಿರುವಂತಹ ಧರ್ಮ ಅದು ಊರ್ಧ್ವಪುಂಡ್ರ ಧಾರಣೆ, ಅದರ ಬಗ್ಗೆ ಸ್ವಲ್ಪ ನಮಗೆ ಹೇಳಬೇಕು ಅಂತ ಕೇಳಿದಾಗ ಮುಗುಳ್ನಗುತ್ತ ಅಂದ್ರೆ ಸಂತೋಷದಿಂದ ಹೆಂಡತಿ ಕೇಳಿದ್ದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ರುದ್ರದೇವರು. ನರಸಿಂಹ ಪುರಾಣ ಹೇಳುತ್ತೆ ಇದೇ ಮಾತನ್ನೇ. ಪಾರ್ವತಿ ಉವಾಚ ಭಗವಾನ್ ಶೋತುಮಿಚ್ಛಾಮಿ ಊರ್ಧ್ವಪುಂಡ್ರಸ್ಯ ಲಕ್ಷಣಂ ತಥೈವ ಧಾರಣಾ ಮುದ್ರಾ ಬ್ರೂಹಿತ್ ತತ್ವಂ ಭವಾಮಿತೇ. ಕನ್ನಡದ ಆ ಶ್ಲೋಕವನ್ನೇ ಕನ್ನಡದೀಕರಿಸಿದ್ದಾರೆ ನಮ್ಮ ಪ್ರಾಣೇಶದಾಸರು. ಯೋಗಣ್ಣ ಅಂತ ಅವರಿಗೆ ಹೆಸರು. ಅಂತಹ ಆ ಪ್ರಾಣೇಶದಾಸರು ಜಗನ್ನಾಥದಾಸರ ಬಹಳ ಪ್ರೀತಿಯ ಶಿಷ್ಯರಾಗಿರುವಂಥವರು. ಪಾರ್ವತೀ ದೇವಿ ಯಾವಾಗ ಪ್ರಶ್ನೆ ಕೇಳಿದ್ಲೋ ರುದ್ರದೇವರು ಹೌದಾ ಉತ್ತರ ಹೇಳ್ತೀನಿ ಕೇಳು ಅಂತ ಶುರು ಮಾಡಿದ್ರು ಹೇಳಿ. ಅರಸಿ ಕೇಳುವ ಪ್ರನಾಗಲಿ ಸುಪಂಡಿತನಾಗಲಿ ಧರಿಸದಿರೆ ಗೋಪೀಚಂದನ ಮುದ್ರೆಯ ಸುರಘಟ ಸಮಾನ ತದ್ದೇಹ ದರುಶನ ಪಾಪ ತರಣಿ ಬಿಂಬವ ನೋಡಿ ಕಳೆಯಬೇಕು. ಮೊದಲನೇ ಮಾತೆ ರುದ್ರದೇವರ ಬಾಯಲ್ಲಿ ಬಂದಿರುವಂಥದ್ದು. ರುದ್ರೌವಾತ ಬ್ರಾಹ್ಮಣ ಕುರುಜೋನ್ ವಿದ್ವಾನ್ ಭಸ್ಮಧಾರಿ ಭವೇದ್ಯದಿ ತಾವದೃಶಂ ವರ್ಜಯೇದ್ದೇವಿ ಮದ್ಯೋಚಿತ್ಯದ್ ಘಟಾಯಥಾ. ಮದ್ಯದಿಂದ ಕೂಡಿರುವಂತಹ ಘಟ, ಆ ಘಟವನ್ನ ನೋಡಿದ್ರೆ, ಮಡಿಕೆಯನ್ನ ನೋಡಿದ್ರೆ ಎಷ್ಟು ನಿಷಿದ್ಧವೋ ಹಾಗೆ ಈ ಘಟ ಅಂದ್ರೆ ಯಾವುದು? ಈ ಶರೀರ. ಈ ಶರೀರದಲ್ಲಿ ಗೋಪೀಚಂದನ ಮುದ್ರಾಧಾರಣೆ ಇಲ್ಲ ಅಂದ್ರೆ ಅವನನ್ನ ನೋಡಬಾರದು. ನೋಡಿದ್ರೆ ಏನಾಗತ್ತೆ? ಪಾಪ ಬರ್ತದೆ.
ಆ ಘಟ ನೋಡಿದಂತಹ ಪಾಪ, ಮಧ್ಯ ತುಂಬಿರುವಂತಹ ಘಟವನ್ನು ನೋಡಿದಂತಹ ಪಾಪ. ಅದಕ್ಕೇನ್ ಮಾಡಬೇಕು? ಊರ್ಧ್ವಪುಂಡ್ರ ವಿನಾ ವಕ್ರಂ ಸ್ಮಶಾನ ಸದೃಶಂ ಸ್ಮೃತಂ. ನರಸಿಂಹ ಪುರಾಣ ಹೇಳ್ತಾ ಇದೆ. ಅದನ್ನೇ ದಾಸರಾಯರು, ಪ್ರಾಣೇಶದಾಸರು ಕನ್ನಡದಲ್ಲಿ ಹೇಳಿದ್ರು. ಅವಲೋಕ್ಯ ತಾಂದೃಶಂ ವಿಪ್ರಂ ಸದ್ಯ ಸೂರ್ಯಂ ವಿಲೋಕಯತೆ. ಆ ಸಮಯದಲ್ಲಿ ಏನ್ ಮಾಡಬೇಕು? ಪಾಪ ಪರಿಹಾರಕ್ಕೆ ಸೂರ್ಯನನ್ನ ನೋಡಬೇಕಂತ. ಹಾಗಾಗಿ ನಿತ್ಯದಲ್ಲಿ ಗೋಪೀಚಂದನ ಮುದ್ರಾಧಾರಣೆ. ಈ ಶರೀರ ದೇವರದು, ನಮ್ದಲ್ಲ. ನಾವ್ ಅನ್ಕೊಂಡ್ಬಿಟ್ಟಿದ್ದೀವಿ ನಮ್ದೇ ರೀ ದೇಹ, ನಮ್ದೇ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಈ ಶರೀರ ನಮ್ದಲ್ಲ. ಶರೀರದೊಳಗಿರುವಂತಹ ಭಗವಂತ ಈ ಶರೀರಕ್ಕೆ ನಿಯಾಮಕನಾಗಿರುವಂಥವು. ಅವನೇ ನಿಜವಾದ ಒಡೆಯ. ಅದಕ್ಕೆ ನಿತ್ಯದಲ್ಲಿ ಗೋಪೀಚಂದನ ಮುದ್ರಾಧಾರಣೆ, ವರ್ಷಕ್ಕೆ ಒಂದು ಬಾರಿ ತಪ್ತ ಮುದ್ರಾಧಾರಣೆ. ಕಾರಣ ಏನು? ಸ್ವಾಮಿ ಭಗವಂತನಾಗಿರುವಂತಹ ನಾರಾಯಣ, ಅವನದು ಈ ಶರೀರ, ಅವನು ಕೊಟ್ಟಿರುವಂತಹ ಭಿಕ್ಷೆ ನಮಗೆ. ಅದು ಸಾಧನೆ ಮಾಡಲಿಕ್ಕೆ ಸಾಧನ ಶರೀರವಿರುವುದು. ಇದು ನೀದಯದಿ ಕೊಟ್ಟದ್ದು, ಸಾಧಾರಣವಲ್ಲವೋ ಸಾಧು ಪ್ರಿಯನೇ ಅಂತ ದಾಸರಾಯರು ಹೇಳಿದ ಹಾಗೆ, ಪಾರ್ವತೀ ದೇವಿಯ ಪ್ರಶ್ನೆಗೆ ರುದ್ರದೇವರು ಹೇಳಿದ್ರು, ನಿತ್ಯದಲ್ಲಿ ಗೋಪೀಚಂದನ ಮುದ್ರಾಧಾರಣೆ ಕಡ್ಡಾಯ. ಮುಂದೆ ಪ್ರಶ್ನೆ ಮಾಡ್ತಾರೆ, ಕೋಪಿಯಾಗಲಿ ಅನಾಚಾರಿಯಾಗಲಿ ಸರ್ವದಾ ಪರನಿಂದೆ ಗೈಯುವನಾಗಲಿ ಗೋಪೀಚಂದನ ಲಿಪ್ತ ಗಾತ್ರವನಾದವ ದೋಷ ಲೇಪವಿಲ್ಲದೆ ಮುಕ್ತನಹುದೋ. ಅಶುಚಿರ್ವಾಪ್ಯನಾಚಾರೋ ಮನಸಾ ಪಾಪಮಾಚರೆ ಶುಚಿರೇವ ಭವೇ ನಿತ್ಯಂ ಊರ್ಧ್ವಪುಂಡ್ರಾಂಕಿದೋ ನರಹ. ನೋಡಿ ಹೆಂಗಿದೆ, ಎಷ್ಟೆಲ್ಲ ಹೇಳ್ತಾರೆ. ಅಶುಚಿಯಾಗಿರ್ಲಿ, ಶುಚಿಯಾಗಿರ್ಲಿ, ಮಾನಸಿಕವಾದ ಪಾಪ ಮಾಡೋರಾಗಿರ್ಲಿ, ಕೆಲವರು ಬಾಯಲ್ಲಿ ಹೇಳೋದಿಲ್ಲ, ಕೈಯಲ್ಲಿ ಮಾಡೋದಿಲ್ಲ, ಮಾನಸಿಕವಾಗಿ ಚಿಂತನೆ ಮಾಡ್ತಿರ್ತಾರೆ, ಕೆಟ್ಟದನ್ನ ಯೋಚನೆ ಮಾಡ್ತಾರೆ, ಕೆಟ್ಟದಾಗ್ಲಿ ಅಂತಾರೆ, ಮನಸ್ಸಿನಲ್ಲಿ ಚಿಂತನೆ ಮಾಡ್ತಿರ್ತಾರೆ, ದಾರಿಯಲ್ಲಿ ಹೋಗ್ತಿರ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ, ದಾರಿಯಲ್ಲಿ ಹೋಗ್ತಿರ್ತಾರೆ, ಯಾರ್ದೋ ಒಂದ್ ಒಳ್ಳೆ ಮನೆ ನೋಡ್ತಾರೆ, ನೋಡಿದ ಕೂಡಲೇ ಅನ್ಕೊಂತಾರೆ ಮನಸ್ಸಿನಲ್ಲಿ, ನಾಳೆ ಏನಾದ್ರೂ ರೈಡ್ ಆದ್ರೆ ಇನ್ಕಮ್ ಟ್ಯಾಕ್ಸ್ ಇವ್ರ ಮನೇನೆ ಬದಲಾಗ್ಬಿಡ್ಲಿ. ಸಹನೆ ಆಗ್ತಿರೋದಿಲ್ಲ, ಅವನು ಅಷ್ಟು ಚೆನ್ನಾಗಿ ಕಟ್ಟಿದ್ದಾನೆ, ನನಗಂಥ ಮನೆ ಇಲ್ಲಲ್ಲ ಅಂತ ಮನಸ್ಸಿನಲ್ಲಿ ನೀವು ಪಾಪ ಮಾಡಿದ್ರು ಅದು ಪಾಪವೇ, ಮನಸ ಮಾಡುವಂಥ ಪಾಪ. ಆ ಎಲ್ಲ ಪಾಪಗಳು ಶುಚಿರೇವ ಭವೇ ನಿತ್ಯಂ, ನಿತ್ಯದಲ್ಲಿ ಅನುಸಂಧಾನ ಪೂರ್ವಕವಾಗಿ ಗೋಪೀಚಂದನ ಧಾರಣೆಯನ್ನ ಮಾಡಿದ್ರೆ ಅದು ಆ ಪಾಪ ಪರಿಹಾರ ಆಗುವಂಥದ್ದು ಅಂತ ಹೇಳ್ತಾರೆ. ಹಂಗಂತ ಹೇಳಿ ಲೈಸೆನ್ಸ್ ಸಿಕ್ಬಿಟ್ಟಿದೆ ಅಂತಲ್ಲ ಅಭಿಪ್ರಾಯ. ನಾವು ದಿನಾ ಯೋಚನೆ ಮಾಡ್ತೀವಿ ಕೆಟ್ಟದನ್ನ, ಗೋಪೀಚಂದನ ಹಚ್ಕೊಂಡ್ಬಿಟ್ರೆ ಪಾಪ ಪರಿಹಾರ ಆಗ್ತದ? ಅಲ್ಲ. ಅನಿರ್ವಾಹ ಪಕ್ಷ ಆ ರೀತಿ ಯೋಚನೆ ಮಾಡಬಾರದು. ಏನೋ ದುರ್ವಿಧಿಯಿಂದ ಅಥವಾ ದೈವ ನಮ್ಮ ಪಾಪದ ಫಲದಿಂದ ಅಂತಹ ಕೆಟ್ಟ ಯೋಚನೆ ಬಂದಿದ್ರೆ ಮಾತ್ರ ಅಂತ ಅದರ ಅಭಿಪ್ರಾಯ. ಹಾಗಾಗಿ ಆ ಪಾಪವನ್ನ ಕಳೀತದೆ ಅದು ಗೋಪೀಚಂದನ. ಇನ್ನು ಮುಂದೆ ಹೇಳ್ತಾರೆ, ಎಂತು ಪೇಳಲಿ ಊರ್ಧ್ವಪುಂಡ್ರ ಮಾಹಾತ್ಮೆಯನು ಅಂತ್ಯಜ ಲಲಾಟದಲ್ಲಿ ಶೋಭಿಸಲ್ಕೆ ಅಂತಃಕರಣ ಶುದ್ಧನವನೇ ಪೂಜ್ಯನು ಒಲಿವ ಕಂತುಪಿತ ಕುಲಶೀಲಗಳ ನೆಣಿಸದೆ. ಊರ್ಧ್ವಪುಂಡ್ರಂ ಭೃಜಂ ಸೌಮ್ಯಂ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ, ಬಹಳ ಸುಂದರವಾಗಿ ಹೇಳ್ತಾರೆ. ಊರ್ಧ್ವಪುಂಡ್ರಂ ಭೃಜಂ ಸೌಮ್ಯಂ. ಇದನ್ನು ಸ್ವಲ್ಪ ಅಂಡರ್ಲೈನ್ ಮಾಡಿಕೊಂಡು ಹೈಲೈಟ್ ಮಾಡೋದು ಅಂತಾರಲ್ಲ, ಹಂಗೆ ಚೆನ್ನಾಗಿ ಗಮನಿಸಬೇಕು. ಗೋಪೀಚಂದನ ಮುದ್ರಾಧಾರಣೆ ಹೆಂಗಿರಬೇಕು? ಸೌಮ್ಯವಾಗಿರಬೇಕು. ನೀವು ಹಚ್ಕೊಂಡಿದ್ದು ಪಕ್ಕದ ರೋಡಿಗೆ ಕಾಣೋ ಹಾಗಾಗಬಾರ್ದು. ಸೌಮ್ಯವಾಗಿ, ಶಾಂತವಾಗಿ, ಭಯಭೀತರಾಗಿ ಓಡೋಗಂಗಾಗಬಾರ್ದು. ದೇವರು ಏನಪ್ಪಾ ಹಿಂಗ್ ಹಚ್ಕೊಂಡಿದ್ದಾನಂತ ದೇವರಿಗೆ ಹಂಗ ಅನಿಸ್ಬಾರ್ದು, ಜನರಿಗೂ ಅನಿಸ್ಬಾರ್ದು, ದೇವರಿಗೂ ಅನಿಸ್ಬಾರ್ದು. ಹಾಗಾಗಿ ಬಹಳ ಸೌಮ್ಯವಾಗಿ ಅದನ್ನ ನೀವು ಧಾರಣೆಯನ್ನ ಮಾಡಬೇಕು. ರುಜುಂ ಸೌಮ್ಯಂ ಅಂತ ಹೇಳಿದ್ದಾರೆ. ಅಷ್ಟೇ ಲಲಾಟೆ ಯಸ್ಯ ದೃಶ್ಯತೆ. ನಿತ್ಯದಲ್ಲಿ ಗೋಪೀಚಂದನ ಮುದ್ರಾಧಾರಣೆಯನ್ನ ಮಾಡಬೇಕು. ಅದ್ರ ಜೊತೆಗೆ ಸ್ವಚಂಡಾಲೋಪಿ ಶುದ್ಧಾತ್ಮ, ಎಷ್ಟೇ ಪಾಪ ಮಾಡಿದವಂಥವನಾಗಿದ್ರೂ ಸಹಿತ ಅವನು ಪೂಜ್ಯನಾಗ್ತಾನೆ ಗೋಪೀಚಂದನ ಧಾರಣೆಯಿಂದ. ಅಷ್ಟು ಆ ಶಕ್ತಿಯ ಗೋಪೀಚಂದನಕ್ಕಿದೆ. ಕೃಷ್ಣ ಪರಮಾತ್ಮನ ದಿವ್ಯವಾದ ಸನ್ನಿಧಾನ ಗೋಪೀಚಂದನದಲ್ಲಿದೆ. ದ್ವಾರಕಾಕ್ಕೆ ಹೋಗಿರೋರು ಗೊತ್ತಾಗತ್ತೆ, ಗೋಪಿ ತಲಾವ್ ಅಂತ ಇದೆ. ಬೇಕಾದಷ್ಟು ಪುಕ್ಕಟೆಯಾಗಿ ಸಲಕೆ ಇಟ್ಟಿರ್ತಾರೆ, ನೀವೇ ಎಷ್ಟು ಬೇಕಾದ್ರೆ ತಗೊಂಡ್ಬರ್ಬೋದು.
ನಿತ್ಯದಲ್ಲಿ ಆ ಗೋಪೀಚಂದನ ಧಾರಣೆಯನ್ನು ಮಾಡಬೇಕು. ಅಷ್ಟು ಸರ್ವ ರೋಗಗಳನ್ನ ಪರಿಹಾರ ಮಾಡೋ ಶಕ್ತಿ ಆ ಗೋಪೀಚಂದನಕ್ಕಿದೆ ಮುಂದೆ ಹೇಳ್ತಾರೆ. ಹಾಗಾಗಿ ಗೋಪೀಚಂದನ ಧಾರಣೆ ನಿತ್ಯದಲ್ಲಿ ಮಾಡಬೇಕು. ಮುಂದೆ ಹೇಳಿದ್ರು, ಹೆಂಡತಿಯಾಗಿರುವಂತಹ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾರೆ, ಆಮಿನಿಯು ಅಜ್ಞಾನದಿಂ ಪುಂಡ್ರ ವಿಹಿರಿತಳಾಗಿ ಹೋಮಾರ್ಥಕವಾಗಿ ಪಾಕವ ಮಾಡಲು ಆ ಮಹಾತ್ ಪಾಪವೇನೆಂಬೆ ವಿಷ ಸಮಾನ ಈ ಮರ್ಮವನರಿಯದೆ ಉಂಡ ಬಗೆ ನರಕ. ಇಲ್ಲಿ ನೋಡಿ, ಅಂದ್ರೆ ಪುರುಷರಷ್ಟೇ ಗೋಪೀಚಂದನ ಮುದ್ರಾಧಾರಣೆ ಅಲ್ಲ, ಸ್ತ್ರೀಯಾಗಿರುವಂಥವಳು ಹಣೆಯ ಮೇಲೆ ನಾಮವನ್ನ ಊರ್ಧ್ವಪುಂಡ್ರವನ್ನ ಧಾರಣೆ ಮಾಡಬೇಕು. ಗದಾ ಮತ್ತು ನಾರಾಯಣ ಮುದ್ರೆಯನ್ನ ಧಾರಣೆ ಮಾಡಲೇಬೇಕು. ಮಾಡಿ ಅಡಿಗೆಯನ್ನ ಮಾಡಬೇಕು. ಅದನ್ನ ಬಿಟ್ಟು ಅಡಿಗೆ ಮಾಡಿದ್ರೆ, ಅಂದ್ರೆ ಹಣೆ ಮೇಲೆ ಊರ್ಧ್ವಪುಂಡ್ರ ಗದಾ ನಾರಾಯಣ ಮುದ್ರೆಯನ್ನ ಧಾರಣೆ ಮಾಡದೆ ಹಾಗೆ ಅಡಿಗೆಯನ್ನ ಮಾಡಿದ್ರೆ, ಅದು ಯಾವುದಕ್ಕೆ ಆಗಿರಬಹುದು, ದೇವರ ನೈವೇದ್ಯಕ್ಕೋಸ್ಕರವಾಗಿ ನಾವು ಅಡಿಗೆ ಮಾಡುವಂಥದ್ದು. ಪುಂಡ್ರ ವಿಹೀನತು ಯಾನಾರಿ ಶ್ಲೋಕದಲ್ಲೂ ನರಸಿಂಹ ಪುರಾಣ ಹೇಳ್ತಾ ಇದೆ, ಯಜ್ಞಪಾಕಂ ಕರೋತಿ ಚ, ಯಜ್ಞಕ್ಕೋಸ್ಕರವಾಗಿ ಆಗಿರಬಹುದು ಅಥವಾ ಭಗವಂತನ ನೈವೇದ್ಯಕ್ಕಾಗಿರಬಹುದು, ಅದು ಆ ಅಡಿಗೆ ವಿಷ ಸಮಾನವಾಗಿರುವಂಥದ್ದು. ಅಷ್ಟೇ ಅಲ್ಲ, ಆ ಅನ್ನವನ್ನ ಉಣ್ಣೋಂಥವನು ಈ ಮರ್ಮವನರಿಯದೆ ದೇವರ ನೈವೇದ್ಯವನ್ನ ಮಾಡದೆ ಊಟ ಮಾಡೋಂಥವನು ಉಂಡ ಬಗೆ ನರಕ. ಅದನ್ನೇ ಹೇಳ್ತಾರೆ ಶ್ಲೋಕದಲ್ಲಿ, ಭೋಕ್ತಾದು ರೌರವ ನರಕ ಆಗುತ್ತಂತ ಅವನಿಗೆ. ಹಾಗಾಗಿ ದೇವರ ನೈವೇದ್ಯವನ್ನ ಮಾಡಿ ಊಟ ಮಾಡಬೇಕು. ದೇವರ ನೈವೇದ್ಯ ಮಾಡಬೇಕು ಅಂದ್ರೆ ಅಡಿಗೆ ಮಾಡೋಂಥವ್ರು ಹಣೆ ಮೇಲೆ ಗೋಪೀಚಂದನ ಮುದ್ರಾಧಾರಣೆ ಇರಲೇಬೇಕು. ಅಂತ ರುದ್ರದೇವರು ಎಲ್ಲ ಪಾರ್ವತಿಯಿಂದ ಉಡಗೂಡಿರುವಂತಹ ಎಲ್ಲ ದೇವತೆಗಳನ್ನು ಕೂಡಿಸಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನ ಸನ್ನಿಧಾನ ಗೋಪೀಚಂದನದಲ್ಲಿ ಮುಂದೆ ಹೇಳ್ತಾರೆ, ನನ್ನ ಮಾತಲ್ಲ ಓದ್ಬಿಡ್ತೀನಿ ಮುಂದೆ. ಹರಿಯ ಚಕ್ರಾಂಕಿತ ವಿರಹಿತ ಸ್ತ್ರೀ ಪುರುಷಾಂಗ ಸ್ಪರ್ಶವಾಯಿತೆ ದೈವ ವಶದಲ್ಲಿ, ಅರಳವ ತಡಿಯದಲೆ ಅಮಲ್ಕ ಗೋಮಯ ಸ್ನಾನ ವಿರಚಿಸುತ್ತ ಶ್ರೀಶನಂಗ್ರಿಗಳ ಪೂಜಿಸುವುದು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನರಸಿಂಹ ಪುರಾಣ ಹೇಳುತ್ತೆ, ಶ್ರೀ ವಿಷ್ಣು ಚಕ್ರೇಣ ವಿಹೀನ ಗಾತ್ರಂ ವಿಸರ್ಜಗಚ್ಚೆ ಪುರುಷೋಥ ನಾರಿ ದೃಷ್ಟ್ವಾ ನರಾಣಾಂ ನೃಪತಿಂಚ ಶೈಲಂ ಸ್ತುತ್ವಾ ಸಮಭ್ಯರ್ಚ ಹರಿಂ ವಿಲೋಕಯತೆ. ಪುರುಷ ಆಗಿರಬಹುದು, ನಾರಿ ಸ್ತ್ರೀ ಆಗಿರಬಹುದು, ಗೋಪೀಚಂದನ ಮುದ್ರಾಧಾರಣೆ ಇಲ್ಲ ಅಂದ್ರೆ ಅವರು ಸ್ಪರ್ಶ ಮಾಡಬೇಡ್ರಿ ಅಂತ, ನೋಡಬೇಡ್ರಿ, ಅವ್ರನ್ನ ಸ್ಪರ್ಶ ಮಾಡಬೇಡ್ರಿ. ಅದು ಭಗವಂತನ ಭಕ್ತರ ಲಕ್ಷಣ. ಹಾಗಾಗಿ ಅದರ ಪಾಪ ಪರಿಹಾರಕ್ಕೋಸ್ಕರವಾಗಿ ಭಗವಂತನನ್ನ ದರ್ಶನವನ್ನ ಮಾಡಿ. ಇನ್ನು ಸ್ಮರಣೆ ಮಾಡದೆ ಹರಿಯ ಅಂಕಿತ ರಹಿತ ದೇಹ ಜರಿಯೇ ಜಾಹ್ನವಿಯಲ್ಲಿ ನರಕ ಉಂಟು. ಅರಿಶಂಕ ಧರಿಸಿ ಕೀಟಕದಲ್ಲಿ ಮೃತನಾಗಿ ಅರಿವುದು ಪ್ರಯಾಗ ಮೃತಿ ಗತಿಯವನಿಗೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಪ್ರಾಣೇಶದಾಸರು. ಅದನ್ನೇ ಶ್ಲೋಕದಲ್ಲೂ ಹೇಳ್ತಾರೆ, ಕೃಷ್ಣಾಯುಧಾಂಕಿತೋಸ್ತು ಯಸ್ತು ಕಟಕೆ ಮೃಯತೆ ಯದಿ ಪ್ರಯಾಗ ಸದೃಶೋಕ್ತೋ ಪ್ರೋಕ್ತ ಸಾಗರಾಂತ ಸ ಮೇದನಿ. ಪ್ರಾಣೇಶದಾಸರ ಮಾತು ನೋಡ್ರಿ ಎಷ್ಟು ಚೆನ್ನಾಗಿದೆ. ನೀವು ಗೋಪೀಚಂದನ ಧಾರಣೆ ಮಾಡಬೇಕಾದ್ರೆ ನಿಯಮ ಇದೆ ಶಾಸ್ತ್ರದಲ್ಲಿ. ಗೋಪೀಚಂದನ ಧಾರಣೆ ಮಾಡೋರಿಗೆ ಗೊತ್ತಾಗತ್ತೆ, ಹಿರಿಯರಿಂದ ಬಂದಿರುವಂಥದ್ದು, ಶಾಸ್ತ್ರದಲ್ಲಿ ಇರೋದನ್ನೇ ಹಿರಿಯರು ಹೇಳಿರುವಂಥದ್ದು. 5 ಮುದ್ರೆಗಳು ಮತ್ತು 12 ನಾಮಗಳನ್ನ ಧಾರಣೆ ಮಾಡಬೇಕು. 12 ನಾಮಗಳನ್ನ ಧರಿಸುವಂತ ಸಂದರ್ಭದಲ್ಲಿ ಕೇಶವಾದಿ 12 ರೂಪಗಳನ್ನ ಶುಕ್ಲ ಪಕ್ಷದಲ್ಲಿ ದಾಮೋದರ ಪರ್ಯಂತರ, ಆಮೇಲೆ ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣನಿಂದ ಕೃಷ್ಣನ ಪರ್ಯಂತರವಾಗಿ 12 ನಾಮಗಳನ್ನ ಹೇಳ್ತಾ ಧಾರಣೆ ಮಾಡಬೇಕು. ಬೇರೆ ಮಂತ್ರಗಳನ್ನ ಹೇಳೋದು ಆಮೇಲೆ. ನಾಮವನ್ನ ಧಾರಣೆ ಮಾಡಬೇಕಾದ್ರೆ ಆಗ ಅದು ನಾಮ ಅಂತ ಅನಿಸ್ಕೊಳ್ತದೆ. ಭಗವಂತನ ನಾಮವನ್ನ ಸ್ಮರಣೆ ಮಾಡ್ತಾ ನೀವು ಧಾರಣೆ ಮಾಡಿದ್ರೆ ಅದು ನಾಮ ಅಂತ ಅನಿಸ್ಕೊಳ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ, ಸ್ಮರಣೆ ಮಾಡದೆ ಹರಿಯ ಅಂಕಿತ ರಹಿತ ದೇಹ, ಭಗವಂತನ ಸ್ಮರಣೆ ಇಲ್ಲ, ದೇಹದಲ್ಲಿ ನಾಮಾದಿಗಳು ಚಿಹ್ನೆಗಳಿಲ್ಲ. ಜರಿಯ ಜಾಹ್ನವಿಯಲ್ಲಿ ನರಕ ಉಂಟು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಏನ್ ಫಲ? ಯಾವುದು ಫಲ ಬರೋದೇ ಇಲ್ಲ. ಪ್ರಯಾಗಕ್ಕೆ ಹೋದ್ರು ಅಷ್ಟೇ, ಗಂಗಾ ನದಿಯಲ್ಲಿ ಇದ್ರು ಅಷ್ಟೇ. ಅರಿವುದು ಪ್ರಯಾಗ ಮೃತಿ
ಗತಿಯವನಿಗೆ. ಅದೇ ಅವನು ಶುದ್ಧವಾಗಿ ಗೋಪೀಚಂದನ ಧಾರಣೆಯನ್ನ ಮಾಡಿ ಅವನು ಆ ಪ್ರಯಾಗಕ್ಕೆ ಹೋದ ಅಂದ್ರೆ ಸಾಗರಾಂತಂಚ ಮೇದಿನಿ, ಇಡೀ ಸಾಗರವೇ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದೆ. ಇನ್ನು ಪುತ್ರಹೀನಗೆ ಲೋಕವಿಲ್ಲದೆಂಬುದ ಯಾಕೆ, ಮಿತ್ರ ಕುಲಜನದ ಮುದ್ರೆ ಧರಿಸುತ್ತಲೆಯರು, ಶತ್ರು ಸಮಾನ ಸಹ್ಯರೀ ಮುದ್ರೆಯ ನಿಡದೆ ಸ್ವಪಿತೃಗಳಿಗೈದೇಹರು ದುರ್ಗತಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬೇಕಾದಷ್ಟು ಜನ ನಾವು ಇವತ್ತು ನೋಡ್ತಾ ಇದ್ದೀವಿ ಲೋಕದಲ್ಲಿ. ಎಷ್ಟೋ ಜನ ಹೇಳ್ತಾರೆ, ಆಚಾರ್ಯರೇ ನಮಗೆ ಮಕ್ಕಳಿಲ್ಲ, ಸಂತಾನ ಆಗಿಲ್ಲ, 10 ವರ್ಷ ಆಗಿದೆ, 20 ವರ್ಷ ಆಗಿದೆ ಅಂತ ಎಷ್ಟೋ ಜನ ಹೇಳುವುದನ್ನ ನಾವು ನೋಡ್ತೀವಿ. ಡಾಕ್ಟರ್ ಹತ್ರ ತೋರಿಸಿದ್ರೆ ಆರೋಗ್ಯವಾಗಿದ್ದೀವಿ ಅಂತಾರೆ. ಅದಕ್ಕೆ ಶ್ಲೋಕದಲ್ಲಿ ಹೇಳಿದ್ರು ಪ್ರಾಣೇಶದಾಸರು, ಅದನ್ನೇ ಶ್ಲೋಕದಲ್ಲಿ ನರಸಿಂಹ ಪುರಾಣ ಹೇಳ್ತಾ ಇದೆ. ಕ್ರಿಯಾವಿಹೀನಂ ಯದಿ ಮಂತ್ರಹೀನಂ ಪ್ರಜ್ಞಾವಿಹೀನಂ ಯದಿ ಕಾಲ ವರ್ಜಿತಂ ಕುರ್ಯಾದ್ಲಲಾಟೆ ಯದಿ ಪುಂಡ್ರ ಮೂರ್ಧ್ವತಂ ತದಕ್ಷಯಂ ಕರ್ಮ ಭವೇ ಸದಾಶುಭಿ. ನೋಡಿ, ಎಷ್ಟೇ ಕ್ರಿಯೆಗಳಲ್ಲಿ ಲೋಪ ಆಗಿರ್ಲಿ, ನಾವು ಮಾಡೋ ಸಂದರ್ಭದಲ್ಲಿ ಅನೇಕ ಕ್ರಿಯೆಗಳನ್ನು ಬಿಟ್ಬಿಡ್ತೀವಿ, ತಿಳಿದು ಬಿಡ್ತೀವಿ, ಜ್ಞಾತ ಅಜ್ಞಾತ, ತಿಳಿದು ಬಿಡ್ತೀವಿ, ತಿಳಿಯದೇ ಬಿಡ್ತೀವಿ. ಮಂತ್ರಹೀನಂ, ಶ್ರಾದ್ದ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಯಜ್ಞ ಮಾಡಬೇಕಾದ್ರೆ, ದೇವರ ಪೂಜೆಯನ್ನ ಮಾಡಬೇಕಾದ್ರೆ, ಜಪ ಮಾಡಬೇಕಾದ್ರೆ, ಉಪನ್ಯಾಸ ನಡೆಯೋ ಸಂದರ್ಭದಲ್ಲಿ ಒಟ್ಟ ಮಾತಾಡಬಾರದು. ಆ ಮಂತ್ರ ಮರ್ತು ಹೋಗ್ತದೆ, ಮಂತ್ರ ಹೇಳೋದೇ ಇಲ್ಲ, ಏನೋ ಮಾತಾಡಿ ಬಿಡ್ತಾರೆ, ಹೋಗಿಬಿಡ್ತದೆ. ಮಂತ್ರಹೀನಂ, ಮಂತ್ರ ಬಿಟ್ಟಿದ್ದ ಫಲ. ಪ್ರಜ್ಞಾವಿಹೀನಂ, ಯಾವ ಕರ್ಮ ಮಾಡಬೇಕು ಯಾವ ಕರ್ಮ ಮಾಡಬಾರದು ಪ್ರಜ್ಞೆ ಇರೋದಿಲ್ಲ ಕೆಲವರಿಗೆ, ಸುಮ್ಮನೆ ಮಾಡ್ತಾ ಇರ್ತಾರೆ. ಯಾಕೆ ಮಾಡ್ತೀರಿ ಇದನ್ನ? ಇಲ್ಲ ನಮ್ಮ ಅಜ್ಜ ಹೇಳಿದ್ದಾರೋ ನಾವು ಮಾಡ್ತೀವಿ, ಅಥವಾ ಅಪ್ಪ ಹೇಳಿದ್ದಾರೋ ಅಣ್ಣ ಹೇಳಿದ್ದಾರೋ ಅಂತಾರೆ, ಮಾಡ್ತಾ ಹೋಗ್ತಾರೆ. ಬ್ಲೈಂಡ್ ಆಗಿ ಮಾಡ್ತಾರೆ. ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ, ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ. ತಿಳ್ಕೊಂಡು ಮಾಡ್ರಿ ಅನುಸಂಧಾನ ಪೂರ್ವಕವಾಗಿ. ಅದನ್ನು ಹೇಳಿದ್ರು ಕಾಲವರ್ಜಿತಂ, ಕಾಲ ಬಿಟ್ಟು ತಮ್ಮ ಮನಸ್ಸಿಗೆ ಬಂದಾಗ ಮಾಡ್ತಾರೆ. ಆ ಕಾಲವನ್ನ ಮೀರಿಸ್ಬಿಟ್ಟಿರ್ತಾರೆ. ಶ್ರಾದ್ದ ಮಾಡ್ರಿ ಅಂತಾರೆ 12 ಗಂಟೆಗೆ ಕುತಪ ಕಾಲದಲ್ಲಿ. ಹೂ ಅಂದ್ರೆ ಭೂಮಿ, ತಪ ಅಂದ್ರ ಕಾಯೋದು. ಉದಾಹರಣೆಗೆ ಹೇಳೋದಾದ್ರೆ ಕುತಪ ಕಾಲದಲ್ಲಿ ಪಿಂಡ ಪ್ರದಾನ ಮಾಡ್ರಿ ಅಂತದೆ ಶಾಸ್ತ್ರ. ಇವರು ಶುರು ಮಾಡೋದೇ ಕುತಪ ಕಾಲದಲ್ಲಿ ಶುರು ಮಾಡ್ತಾರೆ. 12 ಗಂಟೆ 12:30 ಮೇಲೆ ಶ್ರಾದ್ದ. ಅದಕ್ಕೆ ಹೇಳಿದ್ರು ಕಾಲ ವರ್ಜಿತಂ, ಕಾಲ ಬಿಟ್ಟು ಬಿಟ್ರೆ ಅದು ಒಂದು ದೋಷ. ಯಾವಾಗ ಶ್ರಾದ್ದ ಮಾಡ್ರಿ ಅಂತ ಹೇಳಾರೋ ಆ ಸಮಯದಲ್ಲಿ ನೀವು ಮಾಡಬೇಕು, ನಿಮ್ಮ ಮನಸ್ಸಿಗೆ ಬಂದಾಗ ಮಾಡೋದಲ್ಲ. ಅದನ್ನ ಹೇಳಿದ್ರು ಕುರ್ಯಾ ಲಲಾಟೆ. ಇಷ್ಟು ಏನೇ ದೋಷಗಳಿದ್ರು ಲಲಾಟೆ, ಹಣೆಯಲ್ಲಿ ಪುಂಡ್ರ ಉದ್ಧೃತಂ ಅಂದ್ರೆ ಪುಂಡ್ರ ಗೋಪೀಚಂದನ ಇತ್ತಪ ಅಂದ್ರೆ ಅದು ತದಕ್ಷಯಂ ಕರ್ಮ ಭವೇ ಸದಾಶುಭಿ. ಅವನು ಶುದ್ಧನಾಗಿರ್ತಾನಂತೆ ಮತ್ತು ಅವನು ಮಾಡುವಂತಹ ಕರ್ಮ ಪೂರ್ಣವಾಗಿ ಅಕ್ಷಯವಾದ ಫಲ ಕೊಡ್ತದೆ. ಅದಕ್ಕೆ ಯಾವುದೇ ಕರ್ಮ ಮಾಡಬೇಕಾದ್ರೂ ಒಂದು ಶ್ಲೋಕ ಬಾಯಲ್ಲಿ ಬರಬೇಕು ಅಂದ್ರೆ ಸ್ನಾನಕ್ಕಿಂತ ಮುಂಚೆ ತುಳಸಿ ಮೃತ್ತಿಕೆಯನ್ನು ಧಾರಣೆ ಮಾಡಬೇಕು, ಅದು ಊರ್ಧ್ವಪುಂಡ್ರದಲ್ಲೇ ಧಾರಣೆ ಮಾಡುವಂಥದ್ದು. ಸ್ನಾನ ಆದ ಮೇಲೆ ಗೋಪೀಚಂದನ ಧಾರಣೆ. ಇನ್ನೂ ಸುಮಾರು ಶ್ಲೋಕಗಳಲ್ಲಿ ಹೇಳ್ತಾರೆ ಗಣೇಶದಾಸರು, ನರಸಿಂಹ ಪುರಾಣನೂ ಹೇಳ್ತದೆ. ಅದನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ.